ಮಿಸ್ಟರ್ ಚೇತನ್ ತುಂಬ ಧನ್ಯವಾದಗಳು ಕಣಪ್ಪ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಈ ಕಂಪ್ಯೂಟರ್ ಸೈನ್ಸು ಸಿಲೆಬಸ್ ಚೇಂಜ್ ಆಗಿದೆ, ಕ್ವಶನ್ ಪೇಪರೇ ಇಲ್ಲ, ನಮಗೇನಾದರೂ ಒಂದು ಬ್ಲೂ ಪ್ರಿಂಟ್ ಕೊಡಿ ಅಥವಾ ಯಾವ ರೀತಿಯಾಗಿ ಬರ್ಬೋದು ಅಂತ ಡೌಟಲ್ಲಿದ್ದರು. ಅವರಿಗೆಲ್ಲರಿಗೂ ಕೂಡ ನಿಮ್ಮ ಈ ಒಂದು ಮೆಟೀರಿಯಲಿಂದ ಬಹಳ ಹೆಲ್ಪ್ಫುಲ್ ಆಗಲಿದೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆಯಿತಾ ನೋಡಿ, ಉಡುಪಿ ಡಿಸ್ಟಿಕ್ ಕಂಪ್ಯೂಟರ್ ಸೈನ್ಸ್ ಅಸೋಸಿಯೇಷನ್ ಅಂತ ಹೇಳಿದರೆ ಫಾರಮ್, ಉಡುಪಿ ಡಿಸ್ಟಿಕ್ ಕಂಪ್ಯೂಟರ್ ಸೈನ್ಸ್ ಫಾರಮಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ಮಾಡಲ್ ಕ್ವಶನ್ ಪೇಪರಿನ ಬ್ಲೂ ಪ್ರಿಂಟನ್ನು ತಯಾರಿಸಿದ್ದಾರೆ. ಯಾವ ಪಾಠ ಎಷ್ಟು ಅಂಕಕ್ಕೆ ಬರುತ್ತೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಏಕೆಂದರೆ ಯಾವುದೋ ಪಾಠ ಫುಲ್ಲು ತರವಾಗಿರ್ತೀರ, ಒಂದು 5 ಮಾರ್ಕ್ಸಿಗೆ ಬಂದಿರುತ್ತೆ. ಯಾವುದೋ ಪಾಠ ಬಿಟ್ಟಿರ್ತೀರ, ಅದೊಂದು 15ರಿಂದ 20 ಮಾರ್ಕ್ಸಿಗೆ ಬಂದಿರುತ್ತೆ. ಹಾಗಾಗಬಾರ್ದು ಅಂದರೆ ಮೊದಲು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರು, ಚಾಪ್ಟರ್ ನೇಮ್ ಎಲ್ಲದೂ ಕೂಡ ನಿಮಗೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಇದು ದ್ವಿತೀಯ PUCಯ ಸೆಕೆಂಡ್ ಇಯರ್ PUC ನ್ಯೂ ಸಿಲೆಬಸ್ಸಿನ ಮೇಲೆ ಪ್ರಿಪೇರ್ ಮಾಡಿರುವಂತಹ ಒಂದು ಏನಂತೀರ ವೇಟೇಜ್, ಚಾಪ್ಟರ್ ವೇಟೇಜ್ ಆಗಿರುತ್ತೆ. ಚಾಪ್ಟರ್ 1 ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಇದೆ. ಇದು ನಿಮಗೆ ಟೋಟಲು 11 ಮಾರ್ಕ್ಸಿಗೆ ಬರುತ್ತೆ. 11 ಮಾರ್ಕ್ಸಿಗೆ ಹೇಗೆ ಬರುತ್ತೆ ಅಂದರೆ ಪ್ರತಿಯೊಂದು ಪಾಠದಿಂದ 2 MCQs ಬರುತ್ತೆ ನಿಮಗೆಲ್ಲರಿಗೂ ಕೂಡ. ಯಾಕೆ ಅಂದರೆ 15 MCQs ಬರ್ತವೆ, ಹೌದಲ್ವಾ. ನಂತರದಲ್ಲಿ ನಿಮಗೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ ಫಸ್ಟ್ ಚಾಪ್ಟರಿಂದ, ಹಾಗೂ 3 ಮಾರ್ಕು, ನಂತರದಲ್ಲಿ 5 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಟೋಟಲ್ಲು ಫಸ್ಟ್ ಚಾಪ್ಟರ್ ನಿಮಗೆ ಇರುವಂಥದ್ದು 11 ಮಾರ್ಕ್. ಫಸ್ಟ್ ಚಾಪ್ಟರ್ ರೆಡಿ ಇದ್ದೀರಾ ಅಂದರೆ ಕೇವಲ 11 ಮಾರ್ಕು ನಿಮಗೆ ಬರುತ್ತೆ. ಚಾಪ್ಟರ್ 2 ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಇದೆ. ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನು ಪ್ರೀತಿಯ ವಿದ್ಯಾರ್ಥಿಗಳೇ ಇರುವಂಥದ್ದು ಕೇವಲ 10 ಮಾರ್ಕ್ಸಿಗೆ. ಅದು ಅಲ್ಲಿ 2 MCQs ಬಂದೇ ಬರುತ್ತೆ, ಹೌದಲ್ವಾ. ನಂತರದಲ್ಲಿ ನಿಮಗೆ ಒಂದು 2 ಮಾರ್ಕ್ ಕ್ವಶನ್ ಬರುತ್ತೆ ಹಾಗೂ 3 ಮಾರ್ಕ್ ಕ್ವಶನ್ ಬರುತ್ತೆ. ಅಲ್ಲಿಗೆ ಎಲ್ಲ ಟೋಟಲ್ ಮಾಡಿದಾಗ ನಮಗೆ ಬರುವಂಥದ್ದು ಟೋಟಲ್ 10 ಮಾರ್ಕ್ಸಿಗೆ ಈ ಒಂದು ವೇಟೇಜ್ ಇರುವಂಥದ್ದಾಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಅರ್ಥ ಆಗುತ್ತಾ? ಹೆಂಗೆ ಸರ್ 10 ಆಯಿತು ಅಂದರೆ ಇಲ್ಲಿ 3 ಮಾರ್ಕ್ಸಿಂದು 2 ಪ್ರಶ್ನೆಗಳು ಬರ್ತವೆ. 6 + 1 3 9 ಅಂದ್ಕೊಳ್ಳಿ. 9 ಅಂದರೆ 10 ಹತ್ರ ಒಂದು 10 ಮಾರ್ಕಿಗೆ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಯಾವುದು? ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಯಾವುದು ಸ್ಟ್ಯಾಕ್ ಅಂತ ಒಂದು ನಿಮಗೆ 3rd ಚಾಪ್ಟರ್ ಇದೆ. ಅದರಲ್ಲಿ 2 MCQs, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, ಒಂದು ನಿಮಗೆ 2 ಮಾರ್ಕಿನ ಪ್ರಶ್ನೆ, 3 ಮಾರ್ಕು ಹಾಗೂ 5 ಮಾರ್ಕ್ ಅಂತ ಹೇಳಿದರೆ, ಈಗ ಚಾಪ್ಟರ್ 1 2 ಕಂಪೇರ್ ಮಾಡಿದರೆ ಚಾಪ್ಟರ್ 3 ಎಲ್ಲರಿಗಿಂತ ಟಾಪಲ್ಲಿ ಬರುತ್ತೆ. ಯಾಕಂದರೆ 13 ಮಾರ್ಕ್ಸಿಗಿದೆ ಚಾಪ್ಟರ್ 3, ಹೌದಲ್ವಾ. ಬನ್ನಿ ಈಗ ಮುಂದಿನ ನೋಡೋಣ. ಚಾಪ್ಟರ್ 4 Q ಅಂತ ಇದಲ್ವಾ, ಅದರಲ್ಲಿ 2 MCQs ಬರುತ್ತೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಒಂದು 3 ಮಾರ್ಕ್ ಕ್ವಶನ್, ಒಂದು 4 ಹಾಗೂ 5. ಈ 2 ಮಾರ್ಕ್ ಕ್ವಶನು, 3 ಮಾರ್ಕ್ ಕ್ವಶನು, 5 ಮಾರ್ಕ್ ಕ್ವಶನು. ಇಮ್ಯಾಜಿನ್ 13 ಮಾರ್ಕ್ಸಿಗೆ ನಿಮಗೆ ಇದೆ, ನಿಮ್ಮ ಒಂದು ಎಕ್ಸಾಮಿಗೆ 13 ಮಾರ್ಕ್ಸಿಗಿದೆ ವಿದ್ಯಾರ್ಥಿಗಳೇ. ಇದರ ಅರ್ಥವೇನು? ಚಾಪ್ಟರ್ 1 ಎಕ್ಸ್ಕ್ಯೂಸ್ ಮೀ ಚಾಪ್ಟರ್ 1 ಚಾಪ್ಟರ್ 2 ಇದಕ್ಕಿಂತ ವೇಟೇಜ್ ಜಾಸ್ತಿ ಯಾವುದಕ್ಕೆ ಅಂತ ಹೇಳಿದರೆ ಚಾಪ್ಟರ್ 3 4 ಆಯಿತು. ನಂತರದಲ್ಲಿ ಚಾಪ್ಟರ್ 5 ಇದೆ, ಸಾರ್ಟಿಂಗ್ ಅಂತ, ಆಯಿತಾ. ಇದು ನಿಮಗೆ ಟೋಟಲ್ 16 ಮಾರ್ಕ್ಸಿಗಿದೆ. ಸರ್ಚಿಂಗ್ ಅದು 15 ಮಾರ್ಕ್ಸಿಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಂತ ಇದೆ, ಅದು 8ಕ್ಕಿದೆ. ಡಾಟಾಬೇಸ್ ಕಾನ್ಸೆಪ್ಟ್ ಅದು 19 ಮಾರ್ಕ್ಸಿಗಿದೆ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನನ್ನ ಪ್ರೀತಿಯ ಮಕ್ಕಳೇ, ಚಾಪ್ಟ್ರು 8 ಬಿಡಬಾರ್ದು, ಅಲ್ಲೇ 20 ಮಾರ್ಕ್ಸ್ ಬಂದುಬಿಡುತ್ತೆ. ಅರ್ಧ ಪೇಪರ್ ಕಂಪ್ಲೀಟೇ, 1/4% ಭಾಗ ಪೇಪರ್ ಕಂಪ್ಲೀಟು. ಒಂದೇ ಒಂದು ಪಾಠ ಓದಿದ್ದು 20 ಮಾರ್ಕ್ಸ್ ಬರ್ತಾಯಿದೆ. ನಂತರದಲ್ಲಿ ಚಾಪ್ಟರ್ 6 ಚಾಪ್ಟರ್ 5 2 ಓದ್ಕೊಂಬಿಟ್ರೆ 20 30 40 50 ಮಾರ್ಕ್ಸು. 3 ಪಾಠ ಓದ್ಬಿಟ್ಟು ಓನ್ಲಿ, ಹೌದಲ್ವಾ, 3 ಚಾಪ್ಟರ್ಸನ್ನು ಕರೆಕ್ಟಾಗಿ ಓದ್ಕೊಂಡವರು 50 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಸ್ವಲ್ಪ ಸ್ಮಾರ್ಟ್ ವರ್ಕ್ ಆಗಬೇಕು, ಪ್ಲಾನ್ ಆಗಬೇಕು. ಪ್ರೀ ಪ್ಲಾನ್ ಇಲ್ದಂಗೆ ಡೈರೆಕ್ಟಾಗಿ ಹೋಗಿ ನಾನು ಎಕ್ಸಾಮ್ ಬರಿತೀನಿ ಅಂದರೆ ಕಷ್ಟ ಆಗುತ್ತೆ ಎಕ್ಸಾಮ್ ಬರೀಲಿಕ್ಕೆ. ನೋಡಿ ವಿದ್ಯಾರ್ಥಿಗಳೇ, ಇದರಷ್ಟು ಈಸಿ ಪ್ಲಾನ್ ಯಾವುದೂ ಅಲ್ಲ ನಿಮಗೆ. ಇವತ್ತು ದಯವಿಟ್ಟು ಕೂತ್ಕೊಂಡು ಮೊದಲು ತಾವುಗಳು ಇಂಪಾರ್ಟೆನ್ಸ್ ಯಾವುದು ಕೊಡ್ತೀರಾ. ಈಗ ಚಾಪ್ಟರ್ 8 ಚಾಪ್ಟರ್ 6 ಚಾಪ್ಟರ್ 5 ಆಯಿತಾ. ಇಲ್ಲ ಸರ್ ನನಗೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಚಾಪ್ಟರ್ 4 ಔಟ್ ಆಫ್ ಔಟ್ ಬೇಕು ಅಂದರೆ ಪ್ರತಿಯೊಂದು ಪಾಠನ ಓದಿ ಈ ವಿಡಿಯೋನೇ ನೋಡೋಕ್ಕೆ ಹೋಗಬೇಡಿ. ಧನ್ಯವಾದಗಳು. ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಇದೆ, ಯಾವುದಕ್ಕೆ ಅಂದರೆ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಒಂದು ಮಾಡಲ್ ಕ್ವಶನ್ ಪೇಪರ್, ಅದನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ಈಗಾಗಲೇ ನಾನು ಲಾಸ್ಟ್ ವೀಕಲ್ಲಿ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಐ ಥಿಂಕ್ ಅದು ಮೂಡ್ ಬಿದ್ದಿರೋದು ಅಂತ ಅನಿಸುತ್ತೆ, ಅಥವಾ ಎಲ್ಲಿದ್ದು ನೆನಪಿಲ್ಲ. ಬಹಳ ಇಂಪಾರ್ಟೆಂಟ್ ಅದು ಕೂಡ, ಆಯಿತಾ. ಸ್ವಲ್ಪ ನೋಡ್ಕೊಳ್ಳಿ. ಧನ್ಯವಾದಗಳು.